ಇವತ್ತು ನಾನು ಹೆಲ್ದಿ ವೇಯಲ್ಲಿ ಆಯಿಲ್ ಯೂಸ್ ಮಾಡದೆ ಮಟನ್ ಸೂಪ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದಕ್ಕೆ ನಾನು 3 ಆನಿಯನ್, 1 ಟೊಮ್ಯಾಟೊ, ಲೆಮನ್, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಗಾರ್ಲಿಕ್ ಮತ್ತು ಕೋರಿಯಾಂಡರ್ ತಗೊಂಡಿದ್ದೀನಿ. ಫಸ್ಟಿಗೆ ನಾವು ಆನಿಯನನ್ನು ಕಟ್ ಮಾಡಿಕೊಳ್ಳುವ. ಕಣ್ಣಲ್ಲಿ ನೀರು ಬರ್ತಾ ಉಂಟು. ಟೊಮ್ಯಾಟೊ ಕಟ್ ಮಾಡಿಕೊಳ್ಬೇಕು. ಇದು ಸಹ ಲಾಂಗ್ ಹೀಗೆ ಕಟ್ ಮಾಡಿಕೊಳ್ಳುವ. ಕೋರಿಯಾಂಡರ್ ಕಟ್ ಮಾಡಿಕೊಳ್ಳುವ. ಇದನ್ನು ಸೈಲಿಟ್ಕೊಳ್ಳುವ. ಗಾರ್ಲಿಕ್ ಮತ್ತು ಮೆಣಸು ಹಾಗೆ ಓಲ್ ಹಾಕ್ಕೊಳ್ಳಿಕ್ಕೆ, ಕಟ್ ಮಾಡಲಿಕ್ಕಿಲ್ಲ. ಲೆಮನ್, ಜಸ್ಟ್ ಹಾಫ್ ಲೆಮನ್ ಸಾಕು. ಎಲ್ಲ ಕಟ್ ಮಾಡಿ ಆಗಿದೆ. ಆನಿಯನ್, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಆಗಿದೆ. ಬೆಳ್ಳುಳ್ಳಿ ಹಾಗೆ ಹಾಕಲಿಕ್ಕೆ, ಮೆಣಸು ಸಹ ಕಟ್ ಮಾಡಬೇಕಂತ ಎಲ್ಲ ಹಾಗೆ ಹಾಕ್ಬೋದು. ಆ್ಯಂಡ್ ಲೆಮನ್ ಸ್ಕ್ವೀಸ್ ಮಾಡಿ ಹಾಕುವ. 100 ಗ್ರಾಮ್ ಮಟನ್ ತಗೊಂಡಿದ್ದೀನಿ. ಫಸ್ಟಿಗೆ ಮಟನ್ ಹಾಕುವ. ನಾವು ಮಟನ್ ಹಾಕಿ ಆಯಿತು. ಈಗ ನಾವೆಲ್ಲ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡದ್ದು ಎಲ್ಲ ಸಹ ಹಾಕ್ಬೋದು. ಫಸ್ಟಿಗೆ ಈರುಳ್ಳಿ, ಕೋರಿಯಾಂಡರ್, ಟೊಮ್ಯಾಟೊ, ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡುವ. ಓಕೆ, ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ನನಗೆ ಸ್ವಲ್ಪ ಖಾರ ಇಷ್ಟ. ಮತ್ತು ಗರಂ ಮಸಾಲ. ಎಷ್ಟು ಹಾಕಿ ಮತ್ತು ಒಂದು ಫುಲ್ ವಾಟರ್ ಹಾಕಿ, ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಓಕೆ, ಇಷ್ಟು ನೀರು ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಿಲ್ ಹಾಕಿ. ಸೊ ಈಗ ಇದು ಕ್ಲೋಸ್ ಮಾಡಿಟ್ಟಿದ್ದೇನೆ. ಇದಕ್ಕೆ 15 to 20 ವಿಸಿಲ್ಸ್ ತೆಗಿಬೇಕು. ಒಂದು 15 to 20 ಮಿನಿಟ್ಸ್ ಆಗ್ಬೋದು. ಅದಾದಮೇಲೆ ಮತ್ತೆ ತೆಗೆದು ಮಟನ್ ಹೇಗುಂಟು ಅಂತ ಟೇಸ್ಟ್ ಮಾಡುವ. ಆಲ್ರೆಡಿ 18 ವಿಸಿಲ್ಸ್ ಬಂದಿದೆ. ಇನ್ನು 1-2 ವಿಸಿಲ್ಸ್ ತೆಗೆದು ಸ್ವಲ್ಪ 10 ಮಿನಿಟ್ಸ್ ಹಾಗೆ ಇಟ್ಟು
ಓಕೆ 10 ಮಿನಿಟ್ಸ್ ರೆಸ್ಟ್ ಕೊಟ್ಟು ಆಯಿತು. ಈಗ ತೆಗೆದು ಹೇಗಾಗಿದೆ ಅಂತ ನೋಡುವ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೀಗೆ ಸ್ವಲ್ಪ ಕಲಿಸ್ಕೊಂಡು ತುಂಬ ಸಾಫ್ಟಾಗಿ ಕುಕ್ ಆಗಿದೆ ನೋಡಿ. ಈಗ ಮಟನನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು, ಫುಲ್ ಹಾಟ್ ಇದೆ. ಇದೆ ಬರ್ತದೆ. ತುಂಬ ರೋಲ್ ಆಗಿ ರೋಲ್ ಆಗಿ ತುಂಬ ಒಳ್ಳೆಯಾಗಿದೆ. ನಿಮಗೆ ಇದೇ ಥರ ರೆಸಿಪಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ಸಲ್ಲಿ ಹಾಕಿ. ನೋ ಆಯಿಲ್ ಬೇಕಿದ್ರೆ ನೋ ಆಯಿಲ್, ಆರ್ ಯಾವ ರೆಸಿಪಿ ಹೆಲ್ದಿ ವೇಯಲ್ಲಿ ಬೇಕಂತ ಕಮೆಂಟ್ಸಲ್ಲಿ ಹಾಕಿ.